ಸಂಗೀತಾ ಸಂಗೀತಾ ಬಂದೆ. ಇದ್ಯಾಕ ತೋಟದ ಕಡೆ ಓದ್ತೀನಿ ಅಂತ ಹೋದರು, ಹಂಗೆ ವಾಪಸ್ ಬಂದಿದ್ದೀರಾ? ಇಲ್ಲ ಹೋಗಿಲ್ಲ, ತೋಟದ ಕಡೆ ಹಿಂಗೆ ಬಂದ್ಬಿಟ್ಟೆ. ಓ ಹೌದಾ. ಬಬ್ಲು ಏನು ಮಾಡ್ತಾವನೆ? ಅವನ್ನ ಇವಾಗ ಮಲಗಿಸ್ದೆ. ನಿನ್ನ ಹತ್ರ ಏನೋ ಕೇಳಬೇಕಾಯ್ತು ಸಂಗೀತಾ. ಏನು? ಯಾವತ್ತಿಲ್ಲ ಏನೋ ಕೇಳಬೇಕು ಅಂತ ಇದ್ದೀರಾ? ಅದೇ ಇವಾಗ ಅದಕ್ಕೆ ಡಿಲಿವರಿ ಆಯ್ತಲ್ಲ, ಇನ್ನು ಮನೆ ಕೆಲಸಕ್ಕೆ ಇಡ್ಸೋಣ ಅಂತ. ದುಡ್ಡಷ್ಟು ಸಾಲ್ಟೇಜ್ ಐತೆ. ಓ ಹೌದಾ. ಅದು ಅಡ್ಜಸ್ಟ್ ಆದಮೇಲೆ ಇಡ್ಸಿದ್ರೆ ಆಯ್ತು. ಏನೂ ಇಲ್ಲ, ನಿಮ್ಮ ಅಮ್ಮನವ್ರ ಹತ್ರ ಏನಾದರೂ ಒಂದಷ್ಟು ದುಡ್ಡು ಕೇಳ್ತೀಯೇನೋ ಅಂತ. ಅವರೊಂದಷ್ಟು ದುಡ್ಡು ಹಾಕಿದ್ರೆ ನಾವೊಂದಷ್ಟು ಹಾಕ್ಬಿಟ್ಟು ಒಳ್ಳೆ ಮನೆಯೇ ಕಟ್ಸ್ಕೊಳ್ಳೋಣ. ಇರೋದು 4 ಜನಕ್ಕೆ ಒಂದೊಳ್ಳೆ ಮನೆಯೇ ಆಗ್ತದಲ್ಲ ಚೆನ್ನಾಗಿ. ಇವರು ಭಾವನ ಅಕ್ಕನ ಅವ್ರು ಇಷ್ಟ ಇದ್ರೆ ಬಂದು ಅಲ್ಲೇ ಇರ್ಬೋದು, ಇಲ್ಲಾಂದರೆ ಇದೇ ಮನೆಗೆ ಇರ್ಬೋದು. ಇವಾಗ ದುಡ್ಡು ಸಾಲ್ಟೇಜ್ ಐತೆ, ಹೋಗಿ ನಮ್ಮ ಅಮ್ಮನ ಹತ್ರ ಕಾಸು ಇಸ್ಕೊಂಬ ಅಂತ ಹೇಳ್ತಾ ಇದ್ದೀರಾ ನೀವು? ವಾಪಸ್ ಕೊಟ್ಬಿಡ್ತೀನಿ, ಸಾಲ ಅಂತ ಇಸ್ಕೊಂಬ, ನನಗೇನು ಅವ್ರ ದುಡ್ಡು ಬೇಡ. ಇವಾಗ ಅವ್ರ ಮನೆ ಕಟ್ಟಿ, ಇವಾಗ ಮೊನ್ನೆ ಕವಿತಕ್ಕೊಂದಷ್ಟು ದುಡ್ಡು ಮನೆ ಫಂಕ್ಷನ್ ಮಾಡಿದ್ರು, ಅದಕ್ಕೆ ಗೃಹ ಪ್ರವೇಶ ನಾಮಕರಣ ಮಾಡಿದ್ರು, ಎಲ್ಲ ದುಡ್ಡು ಎಷ್ಟು ಖರ್ಚಾಗಿತ್ತು ಪಾಪ. ಅವ್ರು ಈ ಟೈಮಾಗಿ ಕೇಳಿದ್ರೆ ಬೇಜಾರು ಮಾಡ್ಕೊಳಲ್ಲ? ನೀವು ಅಪ್ಪನವ್ರ ಹತ್ರ ಏನು ದುಡ್ಡಿಲ್ಲ ಸಂಗೀತಾ, ಬೇಕಾದಷ್ಟು ದುಡ್ಡು ಐತೆ, ಕೇಳೋದು ಮಾತು ಆಗಲಿ ಏನಂತಾರೋ ನೋಡೋಣ. ಇಲ್ಲ ಇಲ್ಲ, ನಾನು ಈ ಟೈಮಾಗಿ ದುಡ್ಡು ಕೇಳಲ್ಲ. ಇನ್ನೊಂದು 2 ದಿವಸ ಹೋಗ್ಲಿ ಸುಮ್ಮನೆ ರೀ, ಆಮೇಲೆ ಪಾಯ ಹಾಕಿರಂತೆ. ನೀವು ಪಾಯ ಹಾಕಿದ್ರೆ ಹೋಗಿ ಕೇಳೋಷ್ಟೇ ಇಲ್ಲ, ಅವರೇ ಬಂದು ಕೊಡ್ತಾರೆ. ಕೇಳೋವರೆಗೂ ಇರ್ತಾರಾ? ನನ್ನ ಮಗಳು ಮನೆ ಕಟ್ಟಿಸ್ತಾವಳೆ ಅಂತಂದರೆ ಬಂದು ದುಡ್ಡು ಕೊಟ್ಟೇ ಕೊಡ್ತಾರೆ ಅವರು. ಅದ್ರಾಗೂ ನನ್ನ ತಮ್ಮನು ವಿಜಯ್, ಅವನ್ನೆಲ್ಲ ಐಟಮ್ಸು ತರಿಸ್ತಾನೆ. ಅವ್ನು ಇವಾಗ ಬಿಲ್ಡಿಂಗ್ಗಳೇ ಒಪ್ಕೊಂಡು ಕಟ್ಟಿಸ್ತಾ ಇರೋದಲ್ಲ, ಎಲ್ಲ ಐಟಮು ತರಿಸ್ತಾನೆ ಅವನು. ಬೆಂಗಳೂರು ಕಡೆದೇ ಎಲ್ಲ ಹಾಕ್ಸಿರಂತೆ. ಸುಮ್ಮನೆ ರೀ, ಟೈಲ್ಸು ಬೇಕಾದ್ದು ಸಾಮಾನು ಎಲ್ಲ ತರಿಸ್ಕೊಡ್ತಾನೆ. ನೀವು ದಿಗ್ಲೇ ಬೀಳ್ಬೇಡ್ರಿ. ಹೌದಾ? ಹ್ಞೂ, ಬೇಕಾದ್ರೆ ನೋಡ್ರಿ ಎಷ್ಟು ಸಹಾಯ ಮಾಡ್ತಾರಂತ. ಅಲ್ಲ, ಮಗಳು ಮನೆ ಕಟ್ತಾವಳೆ ಅಂತಂದರೆ ಸುಮ್ಮನೆ ಇದ್ಬಿಡ್ತಾರೆ ನಮ್ಮ ಅಮ್ಮನ? ಹಾಂ, ಎಂತ ಮಾತಾಡ್ತಾ ಇದ್ದೀರಾ ನೀವು? ಹೌದು, ಬಬ್ಲು ಹೆಸರಿನಾಗೆ ದುಡ್ಡು ಗಿಡ್ಡು ಏನು ಹಾಕಿಲ್ಲ. ಬಬ್ಲು 1 ವರ್ಷ ಮಗು ಇದ್ದಾಗೆ ಯಾವಾಗೋ ಹಾಕಿದ್ರು ದುಡ್ಡು. ಅವ್ನು 15 ವರ್ಷ ಆಗೋವರೆಗೂ ಆ ದುಡ್ಡು ಮುಟ್ಟಕ್ಕೆ ಆಗಲ್ಲ ನಾವು. ಎಷ್ಟು ಹಾಕವ್ರೆ? ಎಷ್ಟು ಹಾಕೋರೋ ನನಗೆ ಗೊತ್ತಿಲ್ಲ. ಬಾಂಡ್ ಅಲ್ಲೇ ಐತೆ ಊರಾಗೆ. ಈ ಸತಿ ಹೋದಾಗ ಎತ್ಕೊಂಬ ತಿನ್ಬಿಟ್ಟು. ಯಾವುದು ಯಾಕೆ ಯಾವತ್ತೂ ಇಲ್ಲ ಇದೆಲ್ಲ ಕೇಳ್ತಾ ಇದ್ದೀರಾ? ಹಾಂ, ಸುಮ್ಮನೆ ಕೇಳಿದೆ, ಯಾಕೆ ಬೇಜಾರಾಯ್ತಾ? ಬೇಜಾರೇನಿಲ್ಲಲ್ಲ, ಯಾವತ್ತೂ ಇಲ್ಲ. ಏನಪ್ಪ ಹಿಂಗೆ ಕೇಳ್ತಾ ಇದ್ದೀರಿ ಅಂತ ಅವತ್ತೇನು ಹೇಳಿದ್ರಿ ನೀವು? ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಕಡೆಯಿಂದ 1 ರೂಪಾಯಿ ಬೇಡ ನನಗೆ ಅಂತ ಹೇಳಿದ್ರಿ ತಾನೇ? ಇವಾಗ ಯಾಕೆ ಅವ್ರನ್ನ ದುಡ್ಡು ಕೇಳೋ ಬಬ್ಲು ಹೆಸರಿನಾಗೆ ಎಷ್ಟು ದುಡ್ಡು ಐತೆ ಅಂತ ಕೇಳ್ತಾ ಇದ್ದೀರಾ? ಏನಿದು ಹೊಸ್ದಾಗಿ ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಹಾಂ, ಸುಮ್ಮನೆ ಕೇಳಿದೆ ಸಂಗೀತಾ, ನೀವು ಅಮ್ಮನವ್ರ ಮನೆಗಳೆಲ್ಲ ಚೆನ್ನಾಗವಲ್ಲ, ನಾವು ಒಂದು ಅಂಥ ಮನೆ ಕಟ್ಕೊಳ್ಳೋಣ ಅಂತ ಆಸೆ ಅಷ್ಟೇ. ಇವಾಗ ನೀವು ಕೆಲ್ಸಕ್ಕೆ ಇಡ್ಸ್ರಿ, ನಮ್ಮ ಅಪ್ಪನು ನಮ್ಮ ಅಮ್ಮನ ಬರ್ತಾರೆ. ಅವಾಗ ನೀವು ಕೇಳೋದೇ ಬೇಡ, ಅವರೇ ಎಲ್ಲ ದುಡ್ಡು ಕಾಸು ಏನು ಬೇಕೋ ಅದೆಲ್ಲ ಕೊಡ್ತಾರೆ. ಕೊಡ್ತಾರೆ ಅಂತೀಯಾ? ಕೊಡ್ತಾರೆ ಅಂತೀಯ ಅಲ್ಲ, ನೀವು ಕೆಲ್ಸಕ್ಕೆ ಇಡಿಸ್ರಿ, ಆಮೇಲೆ ಗೊತ್ತಾಗ್ತೈತೆ ನಿಮಗೆ ಕೊಡ್ತಾರೋ ಕೊಡಲ್ಲ ಅಂತ. ನಮ್ಮ ಅಪ್ಪನು ನಮ್ಮ ಅಮ್ಮನ ಅಷ್ಟೊಂದು ಕೇವಲ ಅನ್ಕೊಂಬಿಟ್ರಿ. ಅವ್ರ ಮನ್ಸಿಗೆ ಹಂಗಿರೋದಕ್ಕೆ ಇವತ್ತು ಅವ್ರ ಆಸ್ತ ಅಂತಾಗಿರೋದು, ಆಯಿತಾ? ನೀವು ಹಿಂಗೆಲ್ಲ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಬೇಜಾರಾಗ್ತೈತೆ. ಯಾಕೆ ನೀವು ಹಿಂಗೆಲ್ಲ ಕೇಳ್ತಾ ಇದ್ದೀರಾ? ಹಾಂ, ಕೇಳಿದೆ, ಏನೋ ಕೇಳಬೇಕನ್ನಿಸ್ತು, ಕೇಳಿದೆ ಸಂಗೀತಾ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತ ಇದೆಯಾ? ನೀವು ಹಿಂಗೆಲ್ಲ ಮಾತಾಡಂಗಿದ್ರೆ ನಾನು ನಮ್ಮ ಅಮ್ಮನವ್ರ ಮನೆಗೆ ಹೊಟ್ಟೋಗ್ತೀನಿ. ನಮ್ಮ ಅಮ್ಮನವ್ರ ಹತ್ರ ಹೋಗಿ ದುಡ್ಡು ಇಸ್ಕೊಂಬ, ಕಾಸು ಇಸ್ಕೊಂಬ, ಬಬ್ಲು ಹೆಸರಾಗಿ ಎಷ್ಟು ದುಡ್ಡು ಐತೆ ಹಂಗೆಲ್ಲ ಮಾತಾಡೋಂಗೇ ಇಲ್ಲ ನೀವು, ಆಯಿತಾ? ಅವತ್ತೇನು ಹೇಳಿದ್ರಿ? ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಮನೆಯಿಂದ 1 ರೂಪಾಯಿ ದುಡ್ಡು ತರಬೇಡ, ನೀನು ಬಂದರೆ ಸಾಕು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದು. ದುಡ್ಡು ಅದು ಇದು ಅಂತ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ, ನಾನು ಏನು ಮಾತಾಡಿದೆ ಅಂತ ಸಂಗೀತಾ ಇಷ್ಟೊಂದು ಬೇಜಾರಾಗ್ತೈತ್ಯಾ? ಹಾಂ, ಕೇಳಿದ ತಪ್ಪ? ಅಷ್ಟು ಕೇಳೋ ಅಧಿಕಾರ ಇಲ್ಲ ನನಗೆ. ಹಾಂ, ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗೆಲ್ಲ ಹೋಗಿ ದುಡ್ಡು ಇಸ್ಕೊಂಬ ಅದು ಇದು ಅಂತ ಕೇಳೋದು ಯಾರು? ಎಂಥ ಜನ? ನೀವು ಇಷ್ಟೊಂದು ಡೀಸೆಂಟಾಗಿ ಇಟ್ಕೊಂಡು ಇವೆಲ್ಲ ಕೇಳಿದ್ರೆ ನನಗೂ ಬೇಜಾರಾಗಲ್ಲ? ಈ ಸತಿ ಹೋದಾಗ ಬಾಂಡ್ ತೊಗೊಂಬರ್ತೀನಿ. ಬಬ್ಲು ಹೆಸ್ರಿಗೆ ಎಷ್ಟು ಅಮೌಂಟ್ ಹಾಕೋರೆ ಅಂತ ನಾನು ಕೇಳಿಲ್ಲ. ಈ ಸತಿ ಹೋದಾಗ ಬಾಂಡ್ ತೊಗೊಂಬರ್ತೀನಿ, ನೀವೇ ನೋಡ್ಬಿಟ್ಟು ಆಮೇಲೆ ಹೇಳಿರಂತೆ. ನಮ್ಮ ಅಪ್ಪ ಅಮ್ಮ ಏನು ಸುಮ್ಮನೆ ಇರಲ್ಲ. ಅದರಲ್ಲೂ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಇದ್ದರು, ನನ್ನ ತಮ್ಮ ಸುಮ್ಮನೆ ಇರಲ್ಲ. ಆ ಬೇರೆ ಮಕ್ಕಳು, ನಮ್ಮ ಅತ್ತೆಯವರಲ್ಲ ದೇವಮ್ಮತ್ತೆ, ಅವ್ರ ತಂಗಿ ಮಕ್ಕಳ ಹೆಸರಿಕೆನೇ 3 ಲಕ್ಷ ಹಾಕೋನೆ ನನ್ನ ತಮ್ಮನು. ಇನ್ನು ನನ್ನ ಮಗನಿಗೆ ಆಗದೆ ಇರ್ತಾನೆ? ನನ್ನ ಮಗನಂದ್ರೆ ಪ್ರಾಣ ಬಿಟ್ಕೊತಾನೆ? ಸರಿ ಆಯಿತು, ಒಂದು ಒಳ್ಳೆ ದಿವಸ ನೋಡಿ ಪಾಯ ಇಡ್ಸ್ತೀನಿ. ಆಯಿತು, ಹಂಗೆ ಮಾಡಿರಿ. ಸಂಗೀತ, ಏನು ಮಾಡ್ತಾ ಇದೆಯಮ್ಮ? ಇದೀನಿ, ಬಂದ್ರಮ್ಮ. ಓ, ಗಂಡ ಹೆಂಡ್ತಿ ಏನೋ ಮಾತಾಡ್ತಾ ಇದ್ರೇನೋ, ಮಧ್ಯ ಬಂದ್ಬಿಟ್ನಲ್ಲಮ್ಮ. ಅಯ್ಯೋ ಪರವಾಗಿಲ್ಲ, ಬಂದ್ರಮ್ಮ, ಅಂಥದ್ದೇನಿಲ್ಲ. ನಮ್ಮ ಮಧ್ಯ ಅಂತ ಗುಟ್ಟು ಗಿಟ್ಟು ಏನೂ ಇಲ್ಲಮ್ಮ. ಅವರೇನೋ ಕೇಳ್ತಾ ಇದ್ರು ನಮ್ಮ ಊಟದ ಮನೆ ವಿಷಯ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ನೀವು ಒಳ್ಳೆ ದಿವಸ ನೋಡಿ ಪಾಯ ಇಡ್ಸ್ರಿ. ನೀವು ಕೇಳೋದು ಬೇಡ, ನಮ್ಮ ಅಪ್ಪ ಅಮ್ಮನೂ ಸಹಾಯ ಮಾಡ್ತಾರೆ. ಅಲ್ಲಮ್ಮ, ನಿಮ್ಮಪ್ಪ ನಿಮ್ಮ ಅಮ್ಮನ ಏನಮ್ಮ ಅಷ್ಟೆಲ್ಲ ಆಸ್ತಿ, ಅಷ್ಟೆಲ್ಲ ದುಡ್ಡು ಅಂತ ಕಾರುಗಳು ಎಲ್ಲ ಇಟ್ಕೊಂಡವ್ರೆ, ನಿಂಗೇನು ಮಾಡಿಕೊಟ್ಟಿಲ್ಲಲ್ಲಮ್ಮ ಅವರು? ಹಾಂ, ಇವಾಗೇನೋ ಅಪ್ಪ ಅಮ್ಮನವರೇ ಸರಿ, ನಾಳೆ ಬೆಳಗ್ಗೆ ಅವ್ರು ಹೋದ್ಮೇಲೆ ನಿನ್ನ ಕತೆ ಏನಮ್ಮ? ಹಾಂ, ನಿನ್ನ ತಮ್ಮನವ್ರೇನು ಆ ಥರ ಏನಮ್ಮ ನಿನ್ನ ಕಷ್ಟ ಸುಖಕ್ಕೆ? ನೀನು ನನ್ನನ್ನು ಬೈಕೊಬೋದು ಇವರೆಲ್ಲ ಏನು ಹಿಂಗೆ ಹೇಳ್ತಾರೆ ಅಂತ. ನಾನು ಇರೋದು ಕೇಳ್ತಾ ಇದ್ದೀನಮ್ಮ. ಏನೋ ನನ್ನ ಮಗಳಂಗಿದೆಯಾ ಅದಕ್ಕೆ? ಅಮ್ಮ, ನನ್ನ ಮಗನವನೇ, ನನ್ನನ್ನು ಸಾಕ್ತಾನೆ. ನಾವೇನು ಯಾರನ್ನೂ ನಂಬ್ಕೊಂಡು ಈ ಭೂಮಿ ಮೇಲೆ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಐತೆ. ಇವ್ರು ಮನೆ ಕಟ್ಟಕ್ಕೆ ಶುರು ಮಾಡಲಿ, ಆಮೇಲೆ ಅವರೇ ಬಂದು ಸಹಾಯ ಮಾಡ್ತಾರೆ. ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ಮನ್ಸಿಗೆ ಕೆಡಿಸ್ಕೊಳೋದು ಬೇಡ. ನಮ್ಮ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಐತೆ. ನನ್ನ ತಮ್ಮನವನೆಲ್ಲ ದೊಡ್ಡವನು ವಿಜಯ್,
ಅವನ ಮೇಲೂ ನಂಬಿಕೆ ಐತೆ. ಅವ್ರು ನನಗೆ ಸಹಾಯ ಮಾಡೇ ಮಾಡ್ತಾರೆ. ಅಷ್ಟೊಂದು ನಂಬಿಕೆ ಇದ್ದರೆ ಸರಿನಮ್ಮ. ರೀ, ನಿಮಗೆ ಹೇಳ್ತಾ ಇರೋದು, ಇನ್ನೊಂದು ಸರಿ ಏನಾದರೂ ನಮ್ಮ ಅಪ್ಪ ಅಮ್ಮನ ವಿಷಯ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ರೀ. ನಾನು ಇವಾಗ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಮಾತಾಡ್ಕೊಡ್ದೆ ನಮ್ಮ ಅಪ್ಪ ಅಮ್ಮನ ವಿಷಯ. ಅಲ್ಲಿ ದುಡ್ಡು ತೊಗೊಂಬ, ಇಲ್ಲಿ ದುಡ್ಡು ತೊಗೊಂಬ ಅಂತ ಅವ್ರೇನು ಕಣ್ಣಿಗೇನು ಬಟ್ಟೆ ಕಟ್ಕೊಂಡಿಲ್ಲ. ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ, ಏನೇನೋ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇವಾಗ ಹೇಳ್ತಾ ಇದ್ದೀನಿ ಮುಂಚೆನೇ. ಅಯ್ಯೋ, ಅದಕ್ಕೆ ಯಾಕೆ ಸಂಗೀತ ಅಷ್ಟು ಬೇಜಾರು ಮಾಡ್ಕೊಂತೀಯಾ? ಹಾಂ, ಸುಮ್ಮನೆ ಏನೋ ಕೇಳಿದೆ ಅಷ್ಟೇ, ಹಿಂಗೆ ಕೇಳಬೇಕು ಅನ್ನಿಸ್ತು ಕೇಳಿದೆ. ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೊತಾ ಇರೋದು? ಬೇಜಾರು ಅಂತಲ್ಲ ರೀ, ಏನು ನಮ್ಮ ಅಪ್ಪ ಅಮ್ಮನ ಕೇಳೋದು? ನಿಮ್ಗೇನು ದುಡಿಯೋಕ್ಕೇನು ಶಕ್ತಿ ಇಲ್ಲ? ಸಂಪಾದನೆ ಮಾಡಿರಿ, ಸಂಪಾದನೆ ಮಾಡಿ ಮನೆ ಕಟ್ಟ್ರಿ. ಅವರೇನು ಅವರು ನಮ್ಮ ಅಮ್ಮನೇ ನಮ್ಮ ಹುಟ್ಟಿದ ಮನೆಯಿಂದ ತಗೊಂಬಂದವಳ ದುಡ್ಡು ಕಾಸುವ? ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದಕ್ಕೆ ನಮ್ಮ ಅಮ್ಮ ಇವತ್ತು ಮನೆ ಕಟ್ಕೊಂಡು ಸುಖವಾಗಿರೋದು. ಅದಕ್ಕೆ ಯಾಕೆ ನೋಡಿ ಹೊಟ್ಟೆ ಉರಿ ಬೀಳ್ತಾ ಇದ್ದೀರಾ? ಹೊಟ್ಟೆ ಉರಿ ಏನೂ ಇಲ್ಲ ಸಂಗೀತ. ನಾನು ಏನು ಕೇಳಿದೆ ಅಂತ ಇವಾಗ ನೀನು ಇಷ್ಟು ಕೂಗಾಡ್ತಾ ಇರೋದು? ಹಾಂ ರೀ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಮ್ಮ ಮಕ್ಕಳನ್ನ ಹೆಂಗೆ ಸಾಕಬೇಕು, ಹೆಂಗೆ ಬೆಳೆಸ್ಬೇಕು ಅಂತ. ಆಯಿತಾ? ಅವ್ರಿಗೇನು ಅಷ್ಟು ಆಲೋಚನೆ ಮಾಡೋ ಶಕ್ತಿನೂ ಇಲ್ಲ ಅಂದ್ಕೊಂಡಿದ್ದೀರಾ? ನೀವು ಮನೆ ಕೆಲಸಕ್ಕೆ ಇಡಿಸ್ರಿ, ಅವರಷ್ಟು ಅವರೇ ಬಂದು ದುಡ್ಡು ಕೊಡ್ತಾರೆ ನಿಮಗೆ. ಬಬ್ಲು ಹೆಸ್ರಿಗೆ ಎಷ್ಟೈತಿ, ಅವ್ರ ಹೆಸ್ರಿಗೆ ಎಷ್ಟೈತಿ, ಇವ್ರ ಹೆಸ್ರಿಗೆ ಇದೆಲ್ಲ ಯಾಕೆ ನಿಮಗೆ? ಯಾಕೆ ಬೇಕು? ನೀವು ಸಾಕ್ತಾ ಇದ್ದೀರಾ ಬಬ್ಲುನ? ಸಾಕ್ರಿ. ಅವತ್ತು ಹೇಳಿದ್ದೀನಿ ನನ್ನ ಮಗು ಒಂದು ಐತೆ ಅಂತ. ಹ್ಞೂ ಅಂತ ಎಲ್ಲದಕ್ಕೂ ಒಪ್ಕೊಂಬಿಟ್ಟು ಇವಾಗ ಬಂದು ಅಷ್ಟಾರು ಸೇತಿ ಇಷ್ಟಾರು ಸೇತಿ ದುಡ್ಡು ತೊಗೊಂಬ ಅಂತಂದರೆ ನನಗೆ ಕೋಪ ಬರಲ್ಲ? ಕೋಪ ಬರುತ್ತಾ ಬರಲ್ಲ ಹೇಳ್ರಿ? ಇದೇ ಲಾಸ್ಟು. ಇನ್ನೊಂದು ಸತಿ ನಮ್ಮ ಅಪ್ಪ ಅಮ್ಮನ ವಿಷಯ ಮಾತಾಡಿದ್ರೆ ನಿಮ್ಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನಾ. ಅವ್ರ ಬಗ್ಗೆ ನೀವೇನು ಮಾತಾಡಬೇಕಾಗಿಲ್ಲ. ಅಯ್ಯೋ ಪಾಪ, ಅಪ್ಪನ ಏನು ಕೇಳಿದ್ನಮ್ಮ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಅಮ್ಮ, ನೀವು ಸ್ವಲ್ಪ ಸುಮ್ಮನೆ ರೀ. ನನಗೆ ಯಾರಾದರೂ ನಮ್ಮ ಅಪ್ಪ ಅಮ್ಮನ ವಿಷಯ ಮಾತಾಡಿದ್ರೆ ಕೋಪ ಬರ್ತೈತೆ. ಅವ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನು ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ನಾನೇ ಇನ್ನು ಅವ್ರ ಮಾನ ಮರ್ಯಾದೆ ತೆಗೆದಿದ್ದೀನಿ. ಇವಾಗಾದರೂ ಸರಿ ಮಾಡಿಕೊಂಡು ಜೀವನ ಮಾಡೋಣ ಅಂತಂದರೆ ಅದಕ್ಕೂ ಏನಾದರೂ ಒಂದೊಂದು. ನಿಮ್ಗೆ ಇವಾಗ ನಾನು ನನ್ನ ಮಗನೂ ಇಲ್ಲಿರೋದು ಇಷ್ಟ ಆಯಿತೋ ಇಷ್ಟ ಇಲ್ಲ ಅಷ್ಟು ಹೇಳ್ಬಿಟ್ರಿ. ಅಯ್ಯೋ, ಯಾಕೆ ಸಂಗೀತ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ನಾನು ಯಾವತ್ತಾದರೂ ಹಂಗೆ ಹೇಳಿದ್ನಾ? ಬಬ್ಲು ನನ್ನ ಮಗು ಥರನೇ ಅಂತ ನಾನು ನೋಡ್ಕೊತಾ ಇಲ್ಲ. ಮತ್ತೆ ಯಾರು ಹೇಳ್ಕೊಟ್ರು ನಿಮಗೆ ಇದೆಲ್ಲ? ಹೋಗಿ ಕೇಳು ಅಂತ ಯಾರು ಹೇಳ್ಕೊಟ್ರು ನಿಮಗೆ? ಹಾಂ, ತೆಗೆದು ಕಪಾಳ ಕೊಡಬೇಕಾಗಿತ್ತಾನೆ ಅವ್ರಿಗೆ, ಹೇಳ್ಕೊಟ್ಟವ್ರಿಗೆ. ಇದೇ ಲಾಸ್ಟ್. ಇನ್ನೊಂದು ಸತಿ ಅವ್ರ ವಿಷಯ ನಮ್ಮ ಮನೇಲಿ ಬರ್ಕೊಡ್ತು. ನಿಮ್ಗೇನು ಸಹಾಯ ಬೇಕೋ ಆ ಸಹಾಯ ಮಾಡೇ ಮಾಡ್ತಾರೆ. ನೋಡ್ದೇನಮ್ಮ, ಅದಕ್ಕೆ ನಾನು ಅವ್ರ ವಿಷಯ ಏನೂ ಮಾತಾಡಲ್ಲ. ಅವಳಿಗೆ ಕೋಪ ಬಂದ್ಬಿಡ್ತೈತೆ. ಯಾಕಂತಂದರೆ ಅವ್ರು ಏನೂ ಕಡಿಮೆ ಮಾಡಿಲ್ಲ ಸಂಗೀತಗೆ. ಏನೋ ಕಡಿಮೆ ಮಾಡಿದರೆ ಅವಳು ವಾದ ಮಾಡಂತವಳೆ. ಏನೂ ಕಡಿಮೆ ಮಾಡಿಲ್ಲ ಅವಳಿಗೆ. ಅದಕ್ಕೆ ನಾನು ಏನೂ ಕೇಳಲ್ಲ. ನೋಡಂಗಿದ್ರೆ ನನಗೂ ನಿಂಗೆ ಇಬ್ಬರಿಗೂ ಸೇರಿಸಿ ಹೇಳ್ದಂಗೆ ಆಯ್ತಪ್ಪ. ಸರಪ್ಪ, ನಾನು ಓದ್ತೀನಿ. ಇನ್ನೊಂದ್ಸತಿ ಅವ್ರ ಮನೆ ವಿಷಯ ಮಾತಾಡಲ್ಲ. ಹ್ಞೂ ಸರಮ್ಮ, ಇನ್ನೊಂದ್ಸತಿ ಅವ್ರ ಮನೆ ವಿಷಯ ಏನು ಮಾತಾಡಬೇಡಮ್ಮ. ಬಬ್ಲು ಹೆಸ್ರಿಗೆ ದುಡ್ಡೆಲ್ಲ ಫಿಕ್ಸೆಡ್ ಮಾಡೋರಂತೆ. ಮಾಡ್ತೀರ ಈ ಥರ? ನಾನು ಅನ್ಕೊಂಡಿದ್ದೆ ಮಾಡೇ ಮಾಡಿರ್ತಾರೆ ಅಂತ. ನೋಡು, ಮಾಡೋರಂತೆ. ನಾನೇನೋ ನೀವು ಒಳ್ಳೇದಕ್ಕೆ ಕೇಳಿದ್ನಪ್ಪ, ನೀವು ಚೆನ್ನಾಗಿರ್ಲಿ ಅಂತ. ಅವ್ರಿಗೆ ಅಷ್ಟು ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಇವಾಗ ನಾನು ಬೈತಾವಳು ನೋಡಮ್ಮ, ನನಗೂ ಬೇಜಾರಾಗೋಯ್ತು. ಹ್ಞೂ ಸರಪ್ಪ, ನಾನು ಓದ್ತೀನಿ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಈ ಅಜ್ಜಿ ಬಾರಿ ಕಿತಾಪತಿ ಹಾಕೋಬಿಡ್ತೆ. ಏನೋ ಅಮ್ಮ ಅಮ್ಮ ಅಂತ ಮರ್ಯಾದೆ ಕೊಟ್ಟಿದ್ದಕ್ಕೆ ಏನು ನಮ್ಮ ತಲೆ ಮೇಲೆ ಕುತ್ಕೊಂತಾಳೆ. ಈ ಅಮ್ಮನ ಏನಕ್ಕೆ ಬೇಕು? ನಾನು ಹುಟ್ಟಿದ ಮನೆ ಸುದ್ದಿ ನಾನು ಕರ್ಕೊಂಡೋಗಿ ತಪ್ಪು ಮಾಡಿದೆ ನೋಡು. ಏನೋ ನಮ್ಮ ಮನೆಗೆ ಬಾಡಿಗೆಗೆ ಅವರಲ್ಲ ಪಾಪ, ಅಯ್ಯೋ ಪಾಪ ವಯಸ್ಸಾದರು ಅಂತ ನಾನಂದರೆ ಎಲ್ಲ ವಿಷಯಕ್ಕೂ ತಲೆ ಹಾಕ್ತಾಳೆ. ನೆನ್ನೆ ನೋಡಿದ್ರೆ ಹಂಗೆ ಮಾತಾಡಿದ್ಲು, ಇವತ್ತು ನೋಡಿದ್ರೆ ನಮ್ಮ ಯಜಮಾನ್ರ ತಲೆ ಕೆಡ್ಸೋಳೆ. ಏನಿದು ಈ ಅಮ್ಮನ ಕೆಲಸ? ಬಾಡಿಗೆ ಕೊಟ್ಟಿದ್ರಲ್ಲ, ಬಾಯಿ ಮುಚ್ಕೊಂಡು ಅಲ್ಲಿರಬೇಕು. ನಮ್ಮ ಸಂಸಾರಗಳಿಗೆಲ್ಲ ಏನಕ್ಕೆ ತಲೆ ಹಾಕ್ಬೇಕು ಯಮ್ಮನ? ಈ ಸತಿ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸತಿ ಏನೋ ಹಿಂಗೆ ಮಾತಾಡಲಿ ನೋಡಿ, ಅಗ್ಗಾಚಾರ ಬಿಡಿಸ್ತೀನಿ. ಅಜ್ಜಿಕ ಮನೆಯೇ ಖಾಲಿ ಮಾಡಿಸ್ಬಿಡ್ತೀನಿ. ನಾನು ಹುಟ್ಟಿದ ಮನೆ ಬಗ್ಗೆ ಮಾತಾಡೋಕ್ಕೆ ಯಮ್ಮನ ಯಾರು? ಏನು ನಮ್ಮ ಸಂಬಂಧಿಕ್ಲಾ? ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೆಂಗೆ ಸಾಕ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಏನು ಇವರಿಂದ ಕಲಿಬೇಕಾ ನಾವು? ನನ್ನ ಹತ್ರ ಒಡವೆ ಎಷ್ಟೈತೆ, ದುಡ್ಡು ಎಷ್ಟೈತೆ ಅಂತ ಏನು ಯಮ್ಮನ್ಕೇನು ಗೊತ್ತಾ? ಏನು ಎಲ್ಲರಿಗೂ ಹೇಳ್ಬೇಕಾ ನನ್ನ ಹತ್ರ ಅಷ್ಟು ಒಡವೆ ಐತೆ, ಅಷ್ಟು ದುಡ್ಡು ಐತೆ ಅಂತ? ಯಾಕೋ ಒಬ್ರಿಗೆ ನಮ್ಮ ಮನೆ ವಿಚಾರ, ನಾವೇನೋ ಅವ್ರ ವಿಚಾರಕ್ಕೆ ಹೋಗಲ್ಲ. ಯಾಕೆ ಈ ಜನ ಹಿಂಗಾಡ್ತಾರೆ? ನಮ್ಮ ಸಂಸಾರದ ವಿಚಾರ ಇವ್ರಿಗೆ ಯಾಕ? ಸುಮ್ಮನೆ ಬಾಡಿಗೆಗೆ ಬಂದವಳಲ್ಲ, ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು. ಏನಕ್ಕೆ ಬರೋದು? ನಂದೇ ತಪ್ಪು ಬಿಡು, ತಲೆ ಮೇಲೆ ಕುಳಿಸ್ಕೊಳ್ಳಲ್ಲ. ಅದಕ್ಕೆ ಯಮ್ಮನ ಇಷ್ಟು ಮಾತಾಡ್ತಾ ಇರೋದು. ಇನ್ಮೇಲೆ ಬರಲಿ ನಮ್ಮ ಮನೆಗೆ, ಹೇಳ್ತೀನಿ ಸರಿಯಾಗಿ. ಮಾಡೋಕ್ಕೆ ಏನೇನು ಕೆಲಸಗಳಿದ್ರೆ ತಾನೆ. ಅವ್ರ ಮನೆ ಹೆಂಗೆ, ಇವ್ರ ಮನೆ ಹೆಂಗೆ ಅಂತ. ಎಂಥ ಜನಗಳು ನೋಡು. ಏನೋ ಮಗುಕ್ಕೆ ಸಹಾಯ ಮಾಡಿದ್ಲಲ್ಲ, ಹಿಂಗಾಗೈತೆ ಅಂತ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಒಳ್ಳೆಯವಳು ಅಂತ ಅನ್ಕೊಂಡ್ರೆ ನನ್ನ ಸಂಸಾರಕ್ಕೆ ಬೆಂಕಿ ಕಕ್ಕತ್ತಾಳೆ ಈ ಮುದುಕಿಯ. ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ.